ಎಲ್ಲ ಕೆರೆಗಳು ಸಹ ಮಾಯ ಆಗ್ಬಿಟ್ಟು ಅಲ್ಲಿ ಅಪಾರ್ಟ್ಮೆಂಟ್ಗಳು ಬಂದಿದೆ. ಸೊ ಸಹಜವಾಗಿಯೇ ಮಳೆಗಾಲದಲ್ಲಿ ಅಪಾರ್ಟ್ಮೆಂಟ್ ಅಂದ್ರೆ ಕೆರೆಗಳು ತಗ್ಗು ಪ್ರದೇಶದಲ್ಲಿರೋದ್ರಿಂದ ನೀರು ಅಲ್ಲಿ ನುಗ್ಗುತ್ತೆ. ಬೇಸ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಕಾರ್ ಇರ್ಬೋದು, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸಹ ನೀರು ಹೋಗುವಂತ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಮತ್ತೆ ಬೆಂಗಳೂರು ಏನು ಇವತ್ತೊಂದು ದಿವಸ ಹಿಂದೆ ಹೇಳ್ತಾ ಇದ್ರು, ಏನು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಒಂದು ಕಾಲದಲ್ಲಿ ಕರಿತಾ ಇದ್ರು, ನಿವೃತ್ತಿಯವರ ಒಂದು ಸ್ವರ್ಗ ಅಂತ ಕರಿತಾ ಇದ್ರು. ಅದು ಇವತ್ತು ಒಂದು ಸ್ವರ್ಗ ಆಗ್ತಾ ಇಲ್ಲ, ನರಕ ಆಗುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಪ್ರಜ್ಞಾವಂತ ನಾಗರಿಕರು ನಾವು ಇವತ್ತಿನ ದಿವಸ ಸೊಲ್ಲೆಕ್ಬೇಕಾಗುತ್ತೆ. ಸರ್ಕಾರ ಏನೊಂದು ಟ್ಯಾಕ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು ಬೇರೆ ಬೇರೆ ರೀತಿಯಲ್ಲಿ ಕಲೆಕ್ಟ್ ಮಾಡ್ತಾರೆ. ಕಲೆಕ್ಟ್ ಮಾಡಿರ್ತಕ್ಕಂಥ ಹಣ ಜನಸಾಮಾನ್ಯರ ಅಭಿವೃದ್ಧಿಗೆ, ಅದೇ ತರ ಉದ್ಯಾನವನದ ಅಭಿವೃದ್ಧಿಗೆ, ಹಿರಿಯ ನಾಗರಿಕರ ಅಭಿವೃದ್ಧಿಗೆ ಸೊ ಅದು ಉಪಯೋಗ ಆಗ್ತಾ ಇದೆ. ಹಾಗಾಗಿ ಆ ದಿಕ್ಕಿನಲ್ಲಿ ನಮ್ಮ ಸರ್ಕಾರಗಳು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತಿನ ಈ ಒಂದು ಅಸೋಸಿಯೇಷನ್ ಏನಿಂದ ನಾವು ಮಾಡಿದ್ದೀವಿ, ಈ ಅಸೋಸಿಯೇಷನ್ ಅನ್ನು ಇವತ್ತಿನ ದಿವಸ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಹಿರಿಯರು ಈಗಾಗಲೇ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಬರೋ ದಿನಗಳಲ್ಲಿ ನಮ್ಮ ಜವಾಬ್ದಾರಿಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ದಿಕ್ಕಿನಲ್ಲಿ ಏನೊಂದು ಟ್ರಾಫಿಕ್ ಸಮಸ್ಯೆ, ಸೊ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸುರಂಗ ಮಾರ್ಗ ಮಾಡಬೇಕು, ಹೆಬ್ಬಾಳದಿಂದ ಸಿಲ್ಕ್ ಫಾರ್ಮ್ ಇದರ ತನಕ ಒಂದು ಸುರಂಗ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದಲ್ಲಿ 19,500 ಕೋಟಿ ರೂಪಾಯಿಯ 16 ಕಿಲೋಮೀಟರ್ ಒಂದು ಪ್ರಾಜೆಕ್ಟ್ ಅನ್ನ ನಮ್ಮ ರಾಜ್ಯ ಸರ್ಕಾರದವರು ಮಾಡಿದ್ರು. ಸೊ ಅದರ ವಿರುದ್ಧ ಬೇರೆ ಬೇರೆ ತರದಲ್ಲಿ ಪರಿಸರ ತಜ್ಞರು ಇರ್ಬೋದು, ನಮ್ಮ IAS ಅಲ್ಲಿ ಇರ್ತಕ್ಕಂಥ ಅನೇಕ ಪರಿಣತರು ಇರ್ಬೋದು, ಅವರೆಲ್ಲರೂ ಸಹ ದೊಡ್ಡ ಮಟ್ಟದಲ್ಲಿ ಈ ಸುರಂಗ ಮಾರ್ಗ ಬೇಡ ಅಂತ ಹೇಳ್ಬಿಟ್ಟು ಸೋಲೆತ್ತಿದ್ದಾರೆ. ಸೊ ಕೊನೆಗೆ ರಾಜ್ಯ ಸರ್ಕಾರದವರು ಸದ್ಯಕ್ಕೆ ಈಗ ಸುರಂಗ ಮಾರ್ಗದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತಾಡ್ತಾ ಇಲ್ಲ. ಈಗ ಫ್ಲೈಓವರ್ ಬಗ್ಗೆ ಹೇಳ್ತಾ ಇದ್ದಾರೆ, ಡಬಲ್ ಡೆಕ್ಕರ್ ಫ್ಲೈಓವರ್ಗಳು ಮಾಡ್ತೀವಿ, 2-3 ಮಾಡಿ ಇರ್ತಕ್ಕಂಥ ಇದನ್ನ ಫ್ಲೈಓವರ್ಗಳನ್ನ ಮಾಡ್ತೀವಿ ಅಂದ್ರೆ ಟ್ರಾಫಿಕ್ ಸಮಸ್ಯೆ ಏನು ಅಜಾಗ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಈ ಟ್ರಾಫಿಕ್ ಸಮಸ್ಯೆಗೆ ನಾವು ಮುಗಿಸ್ಬೇಕು ಅಂತ ಹೇಳಿದ್ರೆ ಡಬಲ್ ಡೆಕ್ಕರ್ ಇರ್ತಕ್ಕಂತಹ ಫ್ಲೈಓವರ್ಗಳು ಮಾಡಬೇಕು ಅನ್ನೋ ಒಂದು ಮಾತುಗಳನ್ನು ಆಡ್ತಾ ಇದೆ. ಸೊ ಈ ರೀತಿ ಜನಸಾಮಾನ್ಯರಿಗೆ ಒಳಿತಾಗಿರ್ತಕ್ಕಂತಹ ಕೆಲಸಗಳು ಇವತ್ತು ನಡೀತಾ ಇಲ್ಲ. ಬೇರೆ ಬೇರೆ ಕಡೆಯಲ್ಲಿ ಸಬ್ವೇಗಳು ಮಾಡಿದ್ದಾರೆ, ಆ ಸಬ್ವೇಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ, ಜನಸಾಮಾನ್ಯರು ಕ್ರಾಸ್ ಆಗೋಕ್ಕಾಗ್ತಾ ಇಲ್ಲ. ಅದೇ ತರದಲ್ಲಿ ಫ್ಲೈಓವರ್ಗಳು ಮಾಡಿದ್ದಾರೆ, ಅದು ಸಹ ಮೂಲಭೂತ ಸೌಲಭ್ಯಗಳಿಲ್ಲ. ಸೊ ಈ ಎಲ್ಲ ಸಮಸ್ಯೆಗಳಿದೆ. ಸೊ ಇದ್ರ ಬಗ್ಗೆ ಬರೋ ದಿನಗಳಲ್ಲಿ ಬೇರೆ ಬೇರೆ ಬಡಾವಣೆ ಹಂತಗಳಲ್ಲಿ ನಾವು ಸಂಘಟನೆಗಳನ್ನ ಮಾಡಿಕೊಂಡು ನಮ್ಮ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ಸೊ ಅದರ ಒಂದು ಜವಾಬ್ದಾರಿಯನ್ನು ನಾವು ಬರೋ ದಿನಗಳಲ್ಲಿ ಎಚ್ಚರಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಾಗರಿಕ ಸಹೋದರರನ್ನ ಸೊ ನಮ್ಮ ಸಂಘಟನೆ ಪರವಾಗಿ ಹೃತ್ಪೂರ್ವಕವಾಗಿ ಇನ್ನೊಮ್ಮೆ ಸ್ವಾಗತಿಸ್ತಾ ನನ್ನದೆರಡು ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಹಿರಿಯರಿಗೂ ಅವ್ರ ಜೊತೆ ಕೈಗೂಡಿಸಿ ನಾವು ಮಾಡಬೇಕಾಗಿದೆ ಅಂತ ಹೇಳಿ ಇಷ್ಟಲ್ಲದೆ ಇನ್ನೊಂದು ವಿಚಾರ ನಾನು ಹೇಳ್ತೀನಿ. ಬರೀ ನಮ್ಮ ನಗರದ ಗ್ರೇಟರ್ ಬ್ಯಾಂಗ್ಳೂರಿನ ವಿಚಾರ ಮಾತ್ರ ಅಲ್ಲ, ದೇಶದಲ್ಲಿ ಈಗ ನಡೀತಾ ಇರುವಂತಹ ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ನೀವೀಗ ನೋಡಿದ್ರೆ ಚುನಾವಣೆ ಅನೇಕ ರಾಜ್ಯಗಳದ್ದಾಯಿತು. ಚುನಾವಣೆ ಆಯೋಗ ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಾಡುವುದರ ಬದಲು ಲಕ್ಷಾಂತರ ಮತದಾರರನ್ನ ಮತಪಟ್ಟಿಯಿಂದ ತೆಗೆದು SIR ಅಂತ ಒಂದು ಪ್ರಾಸೆಸ್ನಲ್ಲಿ ಲಕ್ಷಾಂತರ ಜನ ಮತದಾರರನ್ನ ಹೊರಗಡೆ ಇಟ್ಟು ಎಲೆಕ್ಷನ್ ಮಾಡಿ ಯಾವುದೋ ಒಂದು ಪಾರ್ಟಿಗೆ ಅಥವಾ ಪಕ್ಷಕ್ಕೆ ಜಯ ಗಳಿಸ್ಕೊಳ್ತಾ ಇದೆ. ಚುನಾವಣೆ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು, ಆದರೆ ಇವತ್ತು ಅದಾಗ್ತಾ ಇಲ್ಲ. ಹಾಗಾಗಿ ರಾಜಕೀಯ ಪಕ್ಷಗಳು ಏನೇ ಮಾಡಲಿ, ನಾವು ಸಿಟಿಸನ್ಸ್ ಆದವರು ನಾವು ಇದನ್ನ ಗಮನಿಸಬೇಕು, ಆಗ್ತಾ ಇರೋ ಅನ್ಯಾಯವನ್ನು ನಾವು ಎದುರಿಸಬೇಕು, ಮತ್ತೆ ಅದನ್ನ ಕಂಡೆಮ್ ಮಾಡಬೇಕು. ಇದು ಮಾಡದೆ ಹೋದರೆ ದೇಶ ಉಳಿಯಲ್ಲ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಅನ್ನೋದು ನಮ್ಮ ದೇಶದ ಒಂದು ಬುನಾದಿ, ಫೌಂಡೇಶನ್. ಆ ಫೌಂಡೇಶನ್ನೇ ಇವತ್ತು ಕುಸಿತಾ ಇದೆ. ನಮ್ಮ ಈ ಫೌಂಡೇಶನ್ ಕುಸಿದ್ರೆ ದೇಶ ಉಳಿಯೋದಿಲ್ಲ. ಆದ್ದರಿಂದ ನಾವು ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕಾದ್ರೆ ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಬೇಕು, ಎಲ್ಲರೂ ಅವರ ಧ್ವನಿಯನ್ನು ಎತ್ತಬೇಕು ಅಂತ ಕೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಬೇಕಾದ್ದು ವಿದ್ಯಾವಂತರಿಗೆ ಅರ್ಥ ಆಗ್ತದೆ. ಹೋರಾಟ ಮಾಡಬೇಕಾದ್ದು ಯೂತ್ ಕಾಲೇಜ್ ವಿದ್ಯಾರ್ಥಿಗಳು
ಸಮಾಜದ ಈ ಅನಿಷ್ಟಗಳ ಬಗ್ಗೆ ಹೋರಾಟ ಮಾಡಬೇಕು. ನನಗೆ ಇವತ್ತು ನಮ್ಮ ಈ ಸಭೆಗೆ ಉದ್ಘಾಟಕರಾಗಿ ನ್ಯಾಯಮೂರ್ತಿಗಳಾದಂಥ ವೀರಪ್ಪನವರು ನಾವು ಕರೆದಿದ್ದೀವಿ. ನಾನು ಕರೆಯೋದಕ್ಕೆ ಇಷ್ಟೇ ಉದ್ದೇಶ ಇದ್ದಿದ್ದು, ಇವತ್ತು ಇಡೀ ಕರ್ನಾಟಕದಲ್ಲಿ ಹಿಂದೆ ಸಂತೋಷ ಹೆಗ್ಡೆ ಇದ್ದರು, ಅವರು ಬಿಟ್ಟರೆ ಈಗ ನಮ್ಮ ವೀರಪ್ಪನವರು ಯಾರು ಭಕ್ತಿದ್ದಾರೆ, ಯಾರು ರೂಪಿಸಿದ್ದಾರೆ, ಯಾರು ಪ್ರಭಾವಿತವಾಗಿ ಕೋಟ್ಯಾಂತರ ರೂಪಾಯಿ ಜನರ ಆಸ್ತಿಗಳನ್ನ ಲೂಟಿ ಮಾಡಿದ್ದಾರೆ ಅಂಥವ್ರನ್ನ ಮುಲಾಜಿಗೆ ಹಿಡಿದು ಒಳಗಾಗ್ತಾ ಇದ್ದಾರೆ. ಇಂತಹ ನಾಯಕರು ನಮಗೆ ಬೇಕು, ಇಂಥ ಅಧಿಕಾರಿಗಳು ನಮಗೆ ಬೇಕು, ಇಂಥ ನ್ಯಾಯಾಧೀಶರು ನಮಗೆ ಬೇಕು. ಲಕ್ಷಗಟ್ಟಲೆ ಲಂಚ ಇಸ್ಕೊಳ್ಳೋ ಅಧಿಕಾರಿಗಳು, ಯಾವ್ದಾರು ಅಧಿಕಾರಿ ನೀವು ಕೇಳಿದ್ದಾರೆ ಯಾಕಪ್ಪ ಇಸ್ತಾರೆ ಲಂಚ ಅಂದರೆ ಏನು ಮಾಡೋದು ಸರ್, ನಾನು ಕೊಟ್ಕೊಂಡಿದ್ದೀನಿ, ನಾನು ಕೊಡಬೇಕು, ಅದಕ್ಕೋಸ್ಕರ ನಿಮ್ಮ ವಸೂಲು ಮಾಡ್ತೀನಿ ಅಂತ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಯಜಮಾನರಲ್ಲ, ಪ್ರಜೆಗಳು ಶೋಷಣೆಗೆ ಲೀಡ್ ಮಾಡ್ತಕ್ಕಂಥ ಮಿಗಗಳು. ಇದನ್ನ ನಮ್ಮ ಭಾರತಕ್ಕೆ ಬೇಕಾದಂಥ ಪ್ರಜಾಪ್ರಭುತ್ವ. ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ನಾವು ಯೋಚನೆ ಮಾಡಬೇಕು. ವಿದ್ಯಾವಂತರು ಅಟ್ಲೀಸ್ಟ್ ತಮ್ಮ ಮಕ್ಕಳನ್ನಾದರೂ ಹೋರಾಟ ಮಾಡಕ್ಕೆ ಬರಬೇಕು. ನಾನು ಆ ಕೆಲಸ ಮಾಡ್ತಾ ಇದ್ದೀನಿ. ಕಾಲೇಜ್ ವಿದ್ಯಾರ್ಥಿಗಳನ್ನ ಈ ಬಗ್ಗೆ ಜಾಗೃತಿ ನೀವು ಹೋರಾಟ ಮಾಡಿ, ನೀವು ಮುಂದೆ ಪ್ರಜೆಗಳು ಮುಂದೆ ನೀವು ಅನುಭವಿಸಬೇಕಾದದ್ದು ನೀವು ನಾಗರಿಕರು ಅಂತೇಳಿ. ಆದರೆ ಎಷ್ಟು ಮಟ್ಟಿಗಾಗುತ್ತೆ ಗೊತ್ತಿಲ್ಲ, ಆದರೆ ಮಾಡಬೇಕು, ಸತತವಾಗಿ ಮಾಡಬೇಕು. ಬೆಂಗಳೂರಲ್ಲಿ 360 ವಾರ್ಡ್ ಇದೆ, ಪ್ರತಿ ವಾರ್ಡಲ್ಲೂ ಜನನ ಸಂಘಟನೆ ಮಾಡಬೇಕು. ಅದನ್ನೇ ಜಯಪ್ರಕಾಶ್ ನಾರಾಯಣ ಅವರು ಹೇಳಿದ್ರು. ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಜನ ಜಾಗೃತರಾಗಬೇಕು, ಪ್ರಜೆಗಳು ಜಾಗೃತರಾಗಬೇಕು. ಲಂಚಕೋರನ್ನ ಭ್ರಷ್ಟರನ್ನ ಬಲಿ ಹೊಡಿಬೇಕು, ಅಥವಾ ಭ್ರಷ್ಟರನ್ನ ನೀವು ಭ್ರಷ್ಟ ಅಂತ ಹೇಳೋ ಧೈರ್ಯ ಇರಬೇಕು. ಅಂಥ ನಾಯಕರನ್ನ ನಾವು ತಯಾರು ಮಾಡಬೇಕು. ಅದು ಉದ್ದೇಶ. ಮತ್ತು ಬೆಂಗಳೂರು ಗ್ರೇಟರ್ ಬೆಂಗಳೂರು ಆಗಿದೆ, ಅದ್ರ ಬಗ್ಗೆ ಭಟ್ರು ಮಾತಾಡಿದರು, ನಮ್ಮ ನಾಯಕರು ಮಾತಾಡಿದರು. ನಾನು ಬೆಂಗಳೂರಿಗೆ ಬಂದು 57ನೇ ಇಸ್ವಿನಲ್ಲಿ ನಮ್ಮ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥವರು ಸಹ ಅದೇ ವೇಳೆಯಲ್ಲಿ ಬೆಂಗಳೂರಿಗೆ ಬಂದರು. ನಾವು ಹಳ್ಳಿಯಿಂದ ಬಂದಂಥವ್ರು, ಗಂಡಾನಲ್ಲಿ. ನಾವು ಬಂದಾಗ ಬೆಂಗಳೂರು ಸುಂದರವಾದ ನಗರ. ಏನು ನಮ್ಮ ಭಟ್ರೇರು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ. ಪೆನ್ಷನರ್ಸ್ ಪ್ಯಾರಡೈಸ್ ಅಷ್ಟೇ ಅಲ್ಲ, ಇದು ಸ್ವರ್ಗ. ಬೆಂಗಳೂರಲ್ಲಿ ಎತ್ತರವಾದ ಬಿಲ್ಡಿಂಗಲ್ಲಿ ನಿಂತ್ಕೊಂಡು ನೋಡಿದ್ರೆ ಬರೀ ಮರ ಕಾಣೋವು, ಮನೆ ಕಾಣ್ತಾ ಇರಲಿಲ್ಲ. ಇಡೀ ಬೆಂಗಳೂರು ಒಂದು ಉದ್ಯಾನವನ ಇದ್ದಾಗಿತ್ತು. ಬೆಂಗಳೂರಿನಲ್ಲಿ ಆಕಾಶ ಹೋಗ್ಬಿಟ್ಟು ಕಟ್ಟಡಗಳು ಇರಲಿಲ್ಲ. ನಾವು ಬೆಂಗಳೂರಿಗೆ ಬಂದಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕು ಕಬ್ಬನ್ಪೇಟೆಯಲ್ಲಿ, ಅದು ಎತ್ತರವಾದ ಬಿಲ್ಡಿಂಗು. ಮತ್ತು ಆ ಬಿಲ್ಡಿಂಗ್ಗಳು ವಿಧಾನಸೌಧ ಬಂದಾಗ ವಿಧಾನಸೌಧ ಹತ್ರ ಬಿಲ್ಡಿಂಗು, ನಂತರ SJP ಬಿಲ್ಡಿಂಗು, ಏನು ಕೃಷ್ಣರಾಜ ಇದಿದೆ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟು, ಅದರಿಂದ ಕ್ಲಾಕ್ ಟವರ್ ಇದೆ, ಅದೇ ಎತ್ತರವಾದ ಬಿಲ್ಡಿಂಗು. ಈಗೇನಾಗಿದೆ, ಈಗ ನೀವು ಎಲ್ಲೇ ಹೋಗಿ ಬೆಂಗಳೂರಿಂದ ಆಚೆ ಹೋಗಿ, ಬೆಂಗಳೂರಿಂದ 10-20 ಕಿಲೋಮೀಟ್ರ್ ಆಚೆ ಹೋಗಿ, ಎಲ್ಲ ಗಾರ್ಡನ್ ಮನೆಗಳು. ನಿಮಗೆ ರಸ್ತೆ ಇಲ್ಲದೆ ಇರ್ಬೋದು, ನೀರಿಲ್ಲದೆ ಇರ್ಬೋದು, ಕಸ ವಿಲೇವಾರಿ ಮಾಡದೇ ಇರ್ಬೋದು, ನಿಮ್ಮ ಚರಂಡಿಗಳಲ್ಲಿ ನೀರು ಹೋಗದೆ ಇರ್ಬೋದು, ಕೊಚ್ಚೆ ಹೋಗದೆ ಇರ್ಬೋದು, ಕುಡಿಯೋಕ್ಕೆ ಗಾಳಿ ಸಿಗದೆ ಇರ್ಬೋದು, ಕುಡಿಯೋಕ್ಕೆ ನೀರು ಸಿಗದೆ ಇರ್ಬೋದು. ಆದರೆ ಬೆಂಗಳೂರು ಬೆಳೀತಾರೆ, ಬೃಹತ್ ಬೆಂಗಳೂರಾಗಿದೆ. ನಮ್ಮ ರಾಮೇಗೌಡರು ಈ 75 ವರ್ಷ ವಯಸ್ಸು ಅಂದರೆ 25 ವರ್ಷ ಉಳಿದಿದ್ದಾರೆ. ಅವರು ಈ ಗ್ರೇಟರ್ ಬೆಂಗಳೂರು ಸಿಟಿಸನ್ ಫೋರಮನ್ನು ಮಾಡೋದು ನಾನು ಮೊದಲಿಗೆ ಅವರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ನಾನು ಇಷ್ಟಪಟ್ಟೆ. ಇಂಥ ಕೆಲಸ ಮಾಡೋದು ಯಾರು ಅಂದರೆ 25 ವರ್ಷ ಹುಡುಗರು ಮಾಡೋದು. ಎಲ್ಲೋ ನಮ್ಮ ಹುಡುಗರಿಗೆ ಇವಾಗ ಆ ಚೈತನ್ಯ ವಿಲ್ಭಾವ ಹೋಗ್ಬಿಟ್ಟಿದೆ. ಸುಮಾರು ದಶಕಗಳ ಹಿಂದೆ ನಮ್ಮನ್ನ ಬ್ರಿಟಿಷರು ಸ್ಲೇವರಿ ತರ ಸುಮಾರು ದಶಕಗಳು 200-300 ವರ್ಷ ನಮ್ಮನ್ನು ಆಳಿದ್ರು. ನಮ್ಮನ್ನ ಯಾವ ರೀತಿ ನಡೆಸ್ಕೊಂಡ್ರು ಅಂದ್ರೆ ಮನೆಗೂ ಗಂಡು ಮಕ್ಕಳು, ಹೆಣ್ಮಕ್ಳು, ವಯಸ್ಸಾದವರು, ಚಿಕ್ಕವರು, ದೊಡ್ಡವರು ಹೋರಾಟಕ್ಕಿಳಿದ್ರು. ಯಾಕೆ ಅಂದರೆ ನಾವು ಬಾಲಿಸಲು ಬದುಕ ಸಾಧ್ಯ ಇಲ್ಲ, ಸ್ವಾತಂತ್ರ್ಯ ಬೇಕು ಅಂತ. ಎಷ್ಟೋ ಜನರ ರಕ್ತ ತರ್ಪಣೆ
ಲಕ್ಷಾಂತರ ಕೋಟ್ಯಾಂತರ ಜನ ನಮ್ಮ ಭಾರತೀಯರು ಎಲ್ಲ ಜಾತಿಗಳು ಒಂದಾಗಿ ಹೋರಾಟ ಮಾಡಿ ಈ ಸ್ವಾತಂತ್ರ್ಯವನ್ನ ನಮಗೆ ತಂದುಕೊಟ್ರು, ರಕ್ತ ತರ್ಪಣೆ ಮಾಡಿಕೊಟ್ರು. ಇವತ್ತು ಈ ಆದಷ್ಟು ನಾವು ಚೆನ್ನಾಗಿ ಕುಂದಿರ್ಬೇಕು ಅಂದ್ರೆ ಅದಕ್ಕೆ ನಮ್ಮ ಸೈನಿಕರು ಕಾರಣ. ಒಂದೊಂದು ಕ್ಷಣಕ್ಕೂ ಒಬ್ಬೊಬ್ಬ ಸಾಯ್ತಾನೆ ಸೈನಿಕ. ಅವನ ಸಾವಿನಿಂದ ಅವನ ಮಕ್ಕಳು ತಬ್ಲೀಲಾಗ್ತಾರೆ, ನಮ್ಮ ಮಕ್ಕಳು ಉಳಿಸಿದ್ದಾರೆ. ಅವನ ಹೆಂಡತಿ ವಿಧವೆ ಆಗ್ತಾಳೆ, ನಮ್ಮ ಹೆಂಡತಿ ಉಳಿಸಿದ್ದಾರೆ. ಎಷ್ಟೋ ಜನ ಅವ್ರು ಪ್ರಾಣಾರ್ಪಣೆ ಮಾಡಿ ಮಕ್ಕಳಿಗೆ ಅನಾಥರಾಗಿದ್ದಾರೆ, ನಮ್ಮ ಮಕ್ಕಳು ಅನಾಥ ಉಳಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ನಾವು 79 ವರ್ಷ ಸ್ವಾತಂತ್ರ್ಯ ಬಂದರು, ನಾವು ಏನು ಕೊಟ್ಟಿದ್ದೀವಿ ದೇಶಕ್ಕೆ ಕೊಡುಗೆ ಅಂತ ಪ್ರತಿಯೊಬ್ಬರು ಕ್ವಶನ್ ಹಾಕೋಬೇಕು. ಯಾರಿಗೂ ತನ್ನನ್ನು ಕ್ವಶನ್ ಮಾಡಿಕೊಳ್ಳೋ ಆತ್ಮಸ್ಥೈರ್ಯ ಕಳೆದ ಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ನಮ್ಮ ಸ್ವಾರ್ಥದಿಂದ. ಕೆಂಪೇಗೌಡ ಈ ಬೆಂಗಳೂರನ್ನ ಕಟ್ಟಬೇಕಾದ್ರೆ ಅವ್ರಿಗೆ ಯಾವ ಸ್ವಾರ್ಥ ಆಗಲಿಲ್ಲ. ಅದೇನೋ ಕಾಕ್ತಾಳೇನೋ ಗೊತ್ತಿಲ್ಲ. ಆ ಮನೆಯ ಸೊಸೆ ಪ್ರಾಣಾರ್ಪಣೆ ಮಾಡಿದ್ರೆ ಬೆಂಗಳೂರು 4 ಕಡೆ ನಿಲ್ತಾವೆ ಅಂತ ಏನೋ ಅವಾಗ ಹೇಳಿದ್ದಾರೆ. ಆ ದೊಡ್ಡ ಸೊಸೆ ಗರ್ಭಿಣಿ ಆದ ಸೊಸೆ ಪ್ರಾಣಾರ್ಪಣೆ ಕೊಡ್ತಾಳೆ. ಅವರು ಎಲ್ಲ ಜಾತಿಯರಿಗೂ ಇವಾಗ ನಮ್ಮ ಬೆಂಗಳೂರು ಎಲ್ಲ ಇದಿದೆ, ತಿರುವನಂತಪೇಟೆ, ಇನ್ನೊಂದು ಪೇಟೆ ಎಲ್ಲ ಇದೆ. ಎಲ್ಲ ಜಾತಿಯರಿಗೂ ನಾವು ಸ್ವಾಮಿ ವಿವೇಕಾನಂದ ಹೇಳಿದಂಗೆ ಇದು ಎಲ್ಲ ಜಾತಿಗಳ ಮಂದಿರ, ಭಾರತ ಮಂದಿರ ಅಂತ ಚಿಕ್ಕೋಗದಲ್ಲಿ ಹೇಳಿದ್ರು ಸ್ವಾಮಿ ವಿವೇಕಾನಂದರು. ಆ ಒಂದು ಕನಸನ್ನು ಇಟ್ಕೊಂಡು ಕೆಂಪೇಗೌಡರು ಈ ಬೆಂಗಳೂರಲ್ಲಿ ಕಟ್ಟಿದ್ರು.